ಬಿಜೆಪಿ ಪರಿಷತ್ ಸದಸ್ಯರಂತ ರವಿಕುಮಾರ್ ಅವರು ಸಿಎಸ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಅಸಂವಿಧಾನಿಕ ಪದವನ್ನು ಬಳಕೆ ಮಾಡಲಾಗಿದೆ ಅಂತೇಳಿ ಈಗಾಗಲೇ ಕಾಂಗ್ರೆಸ್ ಒಂದು ಗಂಭೀರವನ್ನು ಆರೋಪವನ್ನು ಮಾಡಿ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿ ಅವರಿಗೆ ಒಂದು ದೂರನ್ನು ಕೂಡ ನಿಯೋಗ ಕೊಟ್ಟಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಬಸವರಾಜ ಹೊರಟ್ಟಿ ಅವರು ಕೂತಿದ್ದಾರೆ, ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮುಖ್ಯ ಕಾರ್ಯದರ್ಶಿಗಳ ಅವರ ವಿರುದ್ಧವಾಗಿ ಅಸಂವಿಧಾನಿಕ ಪದವನ್ನು ಬಳಕೆ ಮಾಡಲಾಗಿದೆ ಅಂತೇಳಿ ಪರಿಷತ್ ಸದಸ್ಯರಂತ ರವಿಕುಮಾರ್ ಅವರ ಬಗ್ಗೆ ದೂರು ಕೊಡಲಾಗಿದೆ. ಸರ್, ಈಗ ನನಗೆ ಇಲ್ಲೇ ಇದನ್ನು ಅಪ್ಲಿಕೇಶನ್ ಕೊಟ್ಟಾರ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೊಟ್ಟಾರ. ಕೊಟ್ಟ ನಂತರ ಈಗ ಅದನ್ನು ಓದಿದೆ. ಅವರು ಎಲ್ಲಿ ಮಾತಾಡಿದ್ರು ಏನು ಮಾತಾಡೋ ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ನಾನು ಮೊದಲು ಕ್ಲಾರಿಫಿಕೇಷನ್ ಕೇಳ್ತೀನಿ, ಇದನ್ನು ಈ ಥರ ಬಂದಿದೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅಂತೇಳಿ. ಅದು ಬಂದ ನಂತರ ಮುಂದೆ ನಮಗೇನು ಮಾಡೋಕ್ಕೆ ಬರ್ತೈತೋ ಏನು ಗೊತ್ತಿಲ್ಲ ನೇಮದಲ್ಲಿ. ಬಟ್ ಅದನ್ನು ಕೇಳೋದು ನಮ್ಗೆ ಅವ್ರು ಕೊಟ್ಟಾಗ ಕೇಳೋದು ನಮ್ಮ ಧರ್ಮ ಕೇಳ್ತೀವಿ. ಅವ್ರ ಉತ್ತರ ಬಂದ ನಂತರ ನಾ ಏನು ಮಾಡ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಮುಂದೆ. ಸರ್, ಈಗ ಕಾಂಗ್ರೆಸ್ ನಿಯೋಗದ ಒತ್ತಾಯ ಏನಿದೆ ಸರ್ ರವಿಕುಮಾರ್ ಅವರು ವಿರುದ್ಧ ಕ್ರಮಕ್ಕೆ? ಅವ್ರು ಈ ಥರ ಮಾತಾಡ್ಯಾರ. ಮುಖ್ಯ ಕಾರ್ಯದರ್ಶಿ ಬೆಳಗ್ಗೆ ಸಿದ್ದರಾಮಯ್ಯ ಅವ್ರು ಕೆಲಸ ಮಾಡ್ತಾರೆ, ಸಂಜೆಗೆ ಸರ್ಕಾರಿ ಕೆಲಸ ಮಾಡ್ತಾರೆ, ಈಗೆಲ್ಲ ಬರ್ದಾರಿಲ್ಲಿ. ಅದಕ್ಕೆ ನನಗೇನು ಅದ್ರ ವಿಷಯದ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ನಾನು ಯಾರು ನಮ್ಮ ರವಿಕುಮಾರ್ ಅವ್ರಿಗೆ ನಾನು ಪತ್ರ ಬರೀತೀನಿ, ಇದ್ರ ಬಗ್ಗೆ ನಿಮ್ದು ಏನು ಅನ್ನೋದು ನಾನು ಸ್ಪಷ್ಟ ಅಭಿಪ್ರಾಯ ಕೊಡಿ ಅಂತ. ಆ ಪತ್ರ ಬಂದ ನಂತರ ಮುಂದೆ ವಿಚಾರ ಮಾಡ್ಬೇಕು. ಅಲ್ಲಿ ಮಟ್ಟ ಏನು ಮಾಡೋಕ್ಕಾಗೋದಿಲ್ಲ ನನಗೆ. ಯಾಕಂದ್ರೆ ಇವ್ರು ಕೊಟ್ಟಾರ ಅಂದಾಗ ಇದ್ರ ಬಗ್ಗೆ ನಾವು ಒಂದು ಕ್ಲಾರಿಫಿಕೇಷನ್ ತೊಗೋಬೇಕಾಗತ್ತೆ. ಒಮ್ಮೆಲೆ ಸೋಮಟ ನಾನು ಏನು ಹೇಳೋಕ್ಕೂ ಬರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ನಾನು ಪತ್ರ ಬರೀತೀನಿ. ಅದಕ್ಕೆ ಉತ್ತರ ಬಂದ ನಂತರ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ರವಿಕುಮಾರ್ ಅವರಿಗೆ ಈಗ ಪರಿಷತ್ ಸದಸ್ಯ ರವಿಕುಮಾರ್ ಅವ್ರ ಪತ್ರ ಬರೆದು ನಂತರದ ಉತ್ತರ ಏನು ಬರೋದು ಅದು ನೋಡಿ ಕ್ರಮದ ವಿಚಾರವಾಗಿ ಬೇರೆ ಮುಂದಿನ ಕ್ರಮ ಅಂತೇಳಿ ನಾ ಹೇಳ್ತೀನಿ ಕೇಳಿ. ಇವು ಯಾವುದಕ್ಕೂ ಅವ್ರ ಮೇಲೆ ಕ್ರಮ ತೊಗೊಳಕ್ಕೆ ನಮಗೆ ಅಧಿಕಾರ ಇಲ್ಲ. ನಿಮ್ಗೆ ಇದ್ದದ್ದು ಹೇಳ್ತೇನೆ. ಅವ್ರನ್ನೇನು ಪರಿಷತ್ ಸದಸ್ಯನ ತೆಗಿಯೋಕೆ ಬರೋಂಗಿಲ್ಲ, ವಾರ್ನಿಂಗ್ ಕೊಡೋಕೆ ಬರೋಂಗಿಲ್ಲ. ಬಟ್ ನಮಗೇನಂದ್ರೆ ನಾವು ಸಭಾಪತಿಯಾಗಿ ನನಗೆ ಕೆಲವು ಕೊಟ್ಟಾಗ ಪ್ರದೇಶ ಕಾಂಗ್ರೆಸ್ ಪಕ್ಷದವ್ರು ಅದನ್ನು ಕೊಟ್ಟಾರಂದಾಗ ನಾವು ಅದನ್ನು ಗಂಭೀರವಾಗಿ ತಿಳಿಬೇಕತಿ. ಅವ್ರ ಒಪಿನಿಯನ್ ಕೇಳಬೇಕು. ಸೋಮುಟಾಗಿ ನಾನು ಏನಾರು ಹೇಳೋಕ್ಕೆ ಬರೋದಿಲ್ಲ. ಅವ್ರ ಉತ್ತರ ಬಂದ ನಂತರ ಆವಾಗ ಅದಕ್ಕೆ ನಾ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀನಿ. ಇದಿಷ್ಟು ಪರಿಷತ್ನ ಸಭಾಪತಿಗಳಂತ ಬಸವರಾಜ ಹೊರಟ್ಟಿ ಅವರ ಮಾತು. ಈಗಾಗಲೇ ದೂರನ್ನು ಕೊಟ್ಟಿದ್ರೆ ಆ ದೂರನ್ನು ಕೂಡ ಪರಿಗಣಿಸಿದ್ವಿ. ನಂತರದಲ್ಲಿ ಸದಸ್ಯರಿಂದ ರವಿಕುಮಾರ್ ಅವರಿಗೆ ಒಂದು ಪತ್ರವನ್ನು ಬರೆದು ಅಲ್ಲಿಂದ ಏನು ಉತ್ತರ ಬರುತ್ತೆ ಅದನ್ನು ನೋಡಿದ ನಂತರದಲ್ಲಿ ಮುಂದಿನ ವಿಚಾರವನ್ನು ನಾವು ಮಾಡಬೇಕಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥ. ಕ್ಯಾಮ್ರಾ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.